ಮದುವೆ ಬೇಡ, ನನಗೆ ಮಗು ಇದೆ. ಇಂಡಸ್ಟ್ರಿಯಲ್ಲಿ ಸಂಚಲನ ಸೃಷ್ಟಿಸಿದ ಕಿರಾತಕ ನಟಿಯ ಶಾಕಿಂಗ್ ಕಾಮೆಂಟ್ಸ್. ಸಿನಿಮಾ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಲವ್, ಬ್ರೇಕಪ್, ಮದುವೆ, ವಿಚ್ಛೇದನ, ಡೇಟಿಂಗ್ ತುಂಬಾ ಸಾಮಾನ್ಯ. ಯಾರನ್ನ ಮದುವೆಯಾಗ್ತಾರೆ, ಯಾರು ಬ್ರೇಕಪ್ ಮಾಡಿಕೊಳ್ತಾರೆ ಅಂತ ಹೇಳೋದಕ್ಕೂ ಕೂಡ ಕಷ್ಟ. ಕೆಲವರು ಈಗಾಗಲೇ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ರೆ, ಇನ್ನು ಕೆಲವರು ತಾವು ಅನಿರೀಕ್ಷಿತವಾಗಿ ಬೇರ್ಪಡುತ್ತಿದ್ದೇವೆ ಎಂದು ಘೋಷಿಸುವ ಮೂಲಕ ಆಘಾತ ನೀಡುತ್ತಿದ್ದಾರೆ. ಆದರೆ ಕೆಲವು ನಟಿಯರಿಗೆ ಮದುವೆಯಾಗಲು ಆಸಕ್ತಿನೇ ಇಲ್ಲ. ಇತ್ತೀಚೆಗಷ್ಟೇ ಒಬ್ಬ ಸುಂದರಿ ಕೂಡ ಪ್ರೀತಿಸಿ ಮದುವೆಯಾಗಲು ಇಷ್ಟ ಇಲ್ಲ ಎಂದಿದ್ದಾಳೆ. ಆದರೆ ಇದರಲ್ಲಿ ಅನಿರೀಕ್ಷಿತ ಟ್ವಿಸ್ಟ್ ನೀಡಿದ್ದು ಅವರಿಗೆ ಮಗುವಿದೆ ಎಂಬ ಹೇಳಿಕೆ. ಹೌದು, ಕೆಲವು ಹೀರೋಯಿನ್ಗಳು 40 ದಾಟಿದ್ರೂ ಮದುವೆ ಬೇಡ ಎನ್ನುತ್ತಿದ್ದಾರೆ. ಅದರಂತೆ ಕೆಲವು ಯುವ ಸುಂದರಿಯರು ತಾವು ಮದುವೆ ಆಗಬಾರದು ಅಂದುಕೊಂಡಿರುತ್ತಾರೆ. ಇತ್ತೀಚೆಗಷ್ಟೇ ನಟಿ ಓವಿಯಾ ಕೂಡ ನನಗೆ ಮದುವೆಯಾಗಲು ಇಷ್ಟವಿಲ್ಲ ಎಂದು ಹೇಳಿದ್ದಲ್ಲದೆ, ನನಗೆ ಈಗಾಗಲೇ ಮಗು ಇದೆ ಅಂತ ಕೂಡ ಹೇಳಿ ಸಂಚಲನ ಸೃಷ್ಟಿಸಿದರು. ನಟಿ ಓವಿಯಾ ಏಪ್ರಿಲ್ 29, 1991ರಂದು ಕೇರಳದ ತ್ರಿಶೂಲ್ನಲ್ಲಿ ಜನಿಸಿದವರು. 2010ರಲ್ಲಿ ಸರ್ಗುಣಂ ನಿರ್ದೇಶನದ ಕಲಾವಾಣಿ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಶಾಲಾ ಬಾಲಕಿಯ ಪಾತ್ರದಲ್ಲಿ ಆಕೆಯ ಅಭಿನಯ ತಮಿಳು ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯಿತು. ಅಲ್ಲದೆ ಓವಿಯಾ ಕನ್ನಡ ಸ್ಟಾರ್ ನಟ ಯಶ್ ಅವರೊಂದಿಗೆ ಕಿರಾತಕ ಸಿನಿಮಾದಲ್ಲಿ ನಟಿಸಿ ಅಪಾರ ಅಭಿಮಾನಿಗಳನ್ನು ಕೂಡ ಗಳಿಸಿದ್ದಾರೆ. ನಂತರ ಶಿವಕಾರ್ತಿಕೇಯನ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿತು. ಈ ನಟಿ ತಮಿಳು ಮತ್ತು ಮಲಯಾಳಂನಲ್ಲಿ ಹೆಚ್ಚು ಚಿತ್ರಗಳನ್ನು ಮಾಡಿದ್ದಾರೆ. ತೆಲುಗಿನಲ್ಲೂ ಲವ್ ಸ್ಟೋರಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದೆ. ಈ ಸುಂದರಿ ಕಾಂಚನ ಚಿತ್ರದಲ್ಲೂ ಕೂಡ ನಟಿಸಿದ್ದಾರೆ. ಅಲ್ಲದೆ ಬಿಗ್ ಬಾಸ್ ತಮಿಳು ಸೀಸನ್ 1ರಲ್ಲಿ ನಟಿ ಓವಿಯಾ ಭಾಗವಹಿಸಿ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಇತ್ತೀಚೆಗಷ್ಟೇ ಓವಿಯಾಗಿ ಮಗುವಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಅವರು ಸಂದರ್ಶನವೊಂದರಲ್ಲಿ ಕುತೂಹಲಕಾರಿ ಕಮೆಂಟ್ಗಳನ್ನ ಮಾಡಿದ್ದಾರೆ. ನನಗೆ ದುಬೈನಲ್ಲಿ ಒಬ್ಬ ಮಗನಿದ್ದಾನೆ. ಅದು ನನ್ನ ಮುದ್ದಿನ ನಾಯಿ. ನಾನು ಅದನ್ನ ಮಗುವಿನಂತೆ ನೋಡಿಕೊಳ್ಳಲು ಇಷ್ಟಪಡ್ತೇನೆ. ಮದುವೆಯಾಗಿ ಮಗುವನ್ನು ಹೊಂದುವ ಆಸೆ ನನಗಿಲ್ಲ ಎಂದು ನಟಿ ಓವಿಯಾ ಹೇಳಿಕೊಂಡಿದ್ದಾರೆ. ಸದ್ಯ ಈ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ.